ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸ ಯೆಶಾಯ 66ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ನೋಡೋಣ. ನಾನು ಸೃಷ್ಟಿಸಿರುವ ನೂತನ ಆಕಾಶ ಮಂಡಳವು, ನೂತನ ಭೂಮಂಡಳವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು, ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವುವು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಸ್ಥಿರಪಡಿಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸಂದರ್ಭದಲ್ಲಿಯೂ ಸ್ಥಿರಪಡಿಸಿ ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ನೋಡಿ, ಆತನ ಸೃಷ್ಟಿ ಯಾವಾಗಲೂ ಸ್ಥಿರತೆಯಿಂದ ಜೀವಿಸುವಂಥದ್ದು, ಸ್ಥಿರತೆಯಿಂದ ಇರುವಂಥದ್ದಾಗಿದೆ. ಪ್ರಿಯರೇ, ದೇವರು ಹೇಳ್ತಾನೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿಮ್ಮ ಸಂತತಿಯನ್ನು, ನಿಮ್ಮ ಹೆಸರನ್ನು ಸ್ಥಿರವಾಗಿ ನಿಲ್ಲಿಸುವೆನು ಎಂಬುದಾಗಿ. ಸ್ಥಿರತೆ ಇಲ್ಲದೆ ಈ ದಿವಸ ನನ್ನ ಮಕ್ಕಳಲ್ಲಿ, ನನ್ನ ಕುಟುಂಬಗಳಲ್ಲಿ ಸ್ಥಿರತೆ ಇಲ್ಲ, ನನ್ನ ಕೆಲಸದಲ್ಲಿಯೂ ಸಹ ಒಂದು ಸ್ಥಿರತೆ ಇಲ್ವಲ್ಲ ಎಂಬುದಾಗಿ ಆಲೋಚನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಾದ್ರೆ ದೇವರು ನಿಮ್ಮನ್ನು ಸ್ಥಿರಪಡಿಸುವಂಥ ದೇವರು ಆತನಾಗಿದ್ದಾನೆ. ಶುಭ ಸಮಾಚಾರವೇನೆಂಬುದಾಗಿ ನಾವು ನೋಡಬೇಕಾದ್ರೆ 2 ಕೊರಿಂಥ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ಸ್ಥಿರಪಡಿಸುವಂಥ ದೇವರು ಆತನಾಗಿದ್ದಾನೆ. ಇವತ್ತು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನಲ್ಲ, ನನ್ನ ಕೆಲಸ ಪರಿಪೂರ್ಣವಾಗ್ತದ, ಅಥವಾ ನನ್ನ ಕುಟುಂಬದಲ್ಲಿ ಇರುವಂತಕ್ಕಂಥ ಸ್ಥಿತಿ, ನನ್ನ ಕುಟುಂಬದಲ್ಲಿ ಇರುವಂತಕ್ಕಂಥ ಎಲ್ಲ ಕಾರ್ಯಗಳು ಸ್ಥಿರತೆಯಲ್ಲಿ ಇರುತ್ತದಾ ಎಂಬುದಾಗಿ ಆಲೋಚನೆ ಮಾಡ್ತಿದ್ದೀರಾ? ದೇವರ ನಾಮಕ್ಕೆ ಸ್ತೋತ್ರ. ಆತನು ಮಾತ್ರ ಸ್ಥಿರಪಡಿಸಲಿಕ್ಕೆ ಸಾಧ್ಯವುಳ್ಳ ದೇವರು ಆತನಾಗಿದ್ದಾನೆ. ಸ್ಥಿರತೆ ಇಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿರತೆಯನ್ನು ಸ್ವಾಮಿ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಪ್ರಿಯರೇ, ನಾವು ಚಂಚಲವಿಲ್ಲದೆಯೂ ಮತ್ತು ಸ್ಥಿರತೆ ಉಳ್ಳವರಾಗಿಯೂ ಜೀವಿಸುವಂತೆ ದೇವರೊಬ್ಬನೇ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ನಮ್ಮ ಕುಟುಂಬಗಳನ್ನು ಸ್ಥಿರಪಡಿಸುವಂಥ ದೇವರು, ನಮ್ಮ ಮಕ್ಕಳ ಜೀವಿತಗಳನ್ನು ಸ್ಥಿರಪಡಿಸುವಂಥ ದೇವರು, ಅದನ್ನು ಸ್ಥಾಪಿಸುವಂಥ ದೇವರು ಆತನಾಗಿದ್ದಾನೆ. ಭೂಮಂಡಲವನ್ನು, ಆಕಾಶನ ಮಂಡಲವನ್ನು ಆತನ ಸ್ಥಿರತೆಯಿಂದ ಆತನು ಉಂಟು ಮಾಡಿದಂಥ ದೇವರು ತಾನೇ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳುಗಳನ್ನು ಸ್ಥಿರಪಡಿಸಿ ನಿಲ್ಲಿಸುವಂಥ ದೇವರು ಆತನಾಗಿದ್ದಾನೆ. 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳ್ತದೆ, ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವನು ಎಂಬುದಾಗಿ. ಸ್ವಲ್ಪ ಕಾಲ ಮಾತ್ರ ಕಷ್ಟ ಪ್ರಿಯರೇ. ಈ ಸ್ವಲ್ಪ ಕಾಲ ಕಷ್ಟದ ನಂತರ ದೇವರು ಒಂದು ದೊಡ್ಡ ಆಶೀರ್ವಾದವನ್ನು ನಿಮಗೆ ದಯಪಾಲಿಸ್ತಾನೆ. ಅದೇ ಆತನ ವಾಗ್ದಾನವಾಗಿದೆಯಲ್ಲ. ಆತನು ಹೀಗೆ ಹೇಳ್ತಾನೆ, ದೇವರು ತಾನೇ ಸ್ವಲ್ಪ ಕಾಲ ಬಾಧೆಯನ್ನು ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರಲಿಕ್ಕೆ ಆತನು ಮಾತ್ರ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ನಿರೀಕ್ಷೆ ಇಲ್ಲದೆ ಇದ್ದೀರಾ? ದೇವರು ನಿಮ್ಮ ನಿರೀಕ್ಷೆಯನ್ನು, ಆತನು ನಿರೀಕ್ಷೆಯನ್ನು ಸ್ಥಿರತೆ ನಿರೀಕ್ಷೆ ಇಲ್ಲದೆ ಇದ್ದೀರಾ? ದೇವರು ನಿಮ್ಮ ಒಂದು ನಿರೀಕ್ಷೆಯನ್ನು ಆತನು ಪೂರೈಸುವಂಥ ದೇವರು ಆತನಾಗಿದ್ದಾನೆ. ನಿಮ್ಮ ಆಸೆಯನ್ನು ಪೂರೈಸುವಂಥ ದೇವರು ಆತನಾಗಿದ್ದಾನೆ. ನಿಮ್ಮ ಬಯಕೆಯನ್ನು ಈಡೇರಿಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸ್ಥಿತಿಗಳಲ್ಲಿಯೂ ಆತನು ನಿಮ್ಮ ಜೀವಿತವನ್ನು ಸ್ಥಿರಪಡಿಸಿ ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ದೇವರು ಕೊಡದೆ ಹೊರತು ನಾವೇನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಕೊಟ್ಟರೆ ಮಾತ್ರ ಎಲ್ಲವೂ ನಮ್ಮದಾಗ್ತದೆ. ಎಲ್ಲ ಸ್ಥಿತಿಗಳಲ್ಲಿಯೂ ಸ್ಥಿರತೆ ನಮ್ಮ ಜೀವಿತದಲ್ಲಿ ಬಹುಮುಖ್ಯವಾಗಿ ಬೇಕು. ದೇವರು ತಾನೇ ಅದನ್ನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ಒಂದು ಸ್ಥಿರತೆ ಇಲ್ಲ ಎಂಬುದಾಗಿ ಅನೇಕ ತಂದೆ ತಾಯಿಗಳು ಕೊರಗುವುದನ್ನು ನೋಡ್ತೀಯಲ್ಲ ಸ್ವಾಮಿ. ಅಪ್ಪ, ಅವರ ಪ್ರಾರ್ಥನೆಯನ್ನು ಕೇಳ್ತೀಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ದೇವರೇ. ಅವರ ಜೀವಿತಗಳನ್ನು ಆಶೀರ್ವದಿಸಿ ಕೊಡು ಸ್ವಾಮಿ. ಕುಟುಂಬದಲ್ಲಿ ಒಂದು ಸ್ಥಿರತೆ ಇಲ್ಲ, ಕೆಲಸದಲ್ಲಿ ಒಂದು ಸ್ಥಿರತೆ ಇಲ್ಲ ಎಂಬುದಾಗಿ ಆಲೋಚನೆ ಮಾಡುವಂತಕ್ಕಂಥ ಅನೇಕ ವ್ಯಕ್ತಿಗಳು ಅಪ್ಪ ಇದ್ದಾರಲ್ಲ ಸ್ವಾಮಿ. ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ, ನೀನೊಬ್ಬನೇ ಸ್ಥಿರತೆಯನ್ನು ಕೊಡಲಿಕ್ಕೆ ಸಾಧ್ಯ ಸ್ವಾಮಿ. ಎಲ್ಲ ಸ್ಥಿತಿಗಳಲ್ಲಿಯೂ, ಕೆಲಸಗಳಲ್ಲಾಗಲಿ, ಕುಟುಂಬಗಳಲ್ಲಾಗಲಿ, ಅಪ್ಪ ಒಂದು ಎಜುಕೇಷನಲ್ಲಾಗಲಿ ಕರ್ತನೆ ಒಂದು ಸ್ಥಿರತೆಯನ್ನು ಕೊಟ್ಟು ಅವರನ್ನು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಯಾರ್ಯಾರು ನಿನ್ನಲ್ಲಿ ಅಂಗಲಾಚ್ತಾ ಇದ್ದಾರೋ ಸ್ವಾಮಿ, ಈ ವಿಷಯಕ್ಕಾಗಿ ದೇವರೇ ಅವರಿಗೆ 2ರಷ್ಟು ಆಶೀರ್ವಾದವನ್ನು ದಯಪಾಲಿಸಿಕೊಡು ಸ್ವಾಮಿ. ಅವರ ಜೀವಿತದಲ್ಲಿ ಸ್ಥಿರತೆಯನ್ನು ಅನುಗ್ರಹಿಸಿಕೊಡು. ಇನ್ನು ಎಷ್ಟು ಕಾಲ ದೇವರೇ ನನ್ನ ಜೀವಿತದಲ್ಲಿ ಹೀಗೆ ಒಂದು ಸ್ಥಿರತೆ ಇಲ್ಲದೆ ನಾನು ಅಲಿತಾ ಇದ್ದೇನೆ ಎಂಬುದಾಗಿ ಅಪ್ಪ ಆಲೋಚನೆ ಮಾಡುವಂಥವರ ಮೇಲೆ ಪ್ರತ್ಯೇಕವಾಗಿ ನಿನ್ನ ಹಸ್ತ ಇಳಿದು ಬರಲಿ ಸ್ವಾಮಿ. ಅವರನ್ನು ಮುಟ್ಟು ಸ್ವಾಮಿ. ಕಣ್ಣೀರಿನಿಂದ
ಗೋಳಾಟದಿಂದ ಕರ್ತನೆ ಒಂದು ಸ್ಥಿರತೆಗೋಸ್ಕರ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ ಅವರಿಗೆ ಈ ದಿವಸವೇ ಅನುಗ್ರಹಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ನೀನೇ ಅವರ ಮುಂದೆ ಹೋಗಿ ಅವರ ಡೊಂಕಾದ ದಾರಿಗಳನ್ನು ಸಮಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್.